ಇವತ್ತು ನಮ್ಮ ಸರ್ಕಾರ ವಿಶೇಷವಾಗಿ ಕೌಶಲ್ಯಾಭಿವೃದ್ಧಿ ಇಲಾಖೆ ಮತ್ತು KVTSDC ಇಲ್ಲಿ ಒಂದು ಸ್ಟಡಿ ಅಬ್ರಾಡ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದೊಂದು ಹೊಸ ಇನಿಷಿಯೇಟಿವ್ ಇದೆ. ನಮ್ಮ ರಾಜ್ಯದ ಏನು ಮಕ್ಕಳು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಅವರಿಗೆ ಇಚ್ಛೆ ಇದ್ದಲ್ಲಿ ಅವರಿಗೆ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಅಂದರೆ ಗೌರ್ಮೆಂಟ್ ಪ್ಲ್ಯಾಟ್ಫಾರ್ಮನ್ನು ಪ್ರೊವೈಡ್ ಮಾಡೋದಕ್ಕೆ ನಾವು ಮಕ್ಕಳು ಮತ್ತು ಭಾಳಷ್ಟು ಯೂನಿವರ್ಸಿಟೀಸ್ಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಇಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಸಾಕಷ್ಟು ಯೂನಿವರ್ಸಿಟೀಸ್ ಬಂದಿವೆ ಮತ್ತು ಮಕ್ಕಳು ಕೂಡ ಸುಮಾರು 2,000ಕ್ಕಿಂತ ಜಾಸ್ತಿ, ಸುಮಾರು 3,000 ಮಕ್ಕಳು ಎನ್ರೋಲ್ ಆಗಿದ್ದಾರೆ. ಇನ್ನೂ 5 ಗಂಟೆವರೆಗೆ ಸಾಕಷ್ಟು ಜನ ಬರೋ ನಿರೀಕ್ಷೆನೂ ಕೂಡ ಇದೆ. ಇದೊಂದು ಮೊದಲನೇ ಬಾರಿಗೆ ಈ ಇನಿಷಿಯೇಟಿವನ್ನು ನಾವು ಮಾಡಿದ್ದು. ಉದ್ದೇಶ ಏನು ಅಂತಂದರೆ, ನಮ್ಮ ಮಕ್ಕಳು ಯಾವುದೋ ಪ್ರೈವೇಟ್ ಏಜೆನ್ಸೀಸ್ ಮುಖಾಂತರ ಹೊರದೇಶಕ್ಕೆ ಹೋಗ್ತಾ ಇದ್ರು ಓದೋದಕ್ಕೆ. ಹಾಗಾಗಿ ಅವರಿಗೆ ಸರ್ಕಾರದ ವತಿಯಿಂದನೇ ನಾವು ಒಂದು ಪ್ಲ್ಯಾಟ್ಫಾರ್ಮನ್ನು ಅವ್ರಿಗೆ ಒದಗಿಸಿದ್ರೆ ಅವರಿಗೆ ಅದು ಸೇಫು, ಸೆಕ್ಯೂರ್ ಆಗಿಯೂ ಇರುತ್ತೆ ಮತ್ತು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಎಲ್ಲ ಯೂನಿವರ್ಸಿಟಿ ಒಂದೇ ಸ್ಥಳದಲ್ಲಿ ನಾವು ಕರೆದು ಅವ್ರಿಗೆ ಇಂಟ್ರ್ಯಾಕ್ಷನ್ ಮಾಡಿದರೆ ಅವರಿಗೆ ಆಪ್ಷನ್ಸ್ ಇರುತ್ತೆ. ಅವರೆಲ್ಲ ಕಡೆಗೆ ಹೋಗಿ ಅವು ಯಾವ ಕೋರ್ಸನ್ನು ಪರ್ಸ್ಯೂ ಮಾಡಬೇಕಂದ್ರೆ ಅಂಡರ್ ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಷನು, ಇಲ್ಲಿ ಎಲ್ಲ ಥರದ ಯೂನಿವರ್ಸಿಟೀಸ್ ಇದೆ. ಇಲ್ಲಿ ಆಸ್ಟ್ರೇಲಿಯಾ ಆಗಿರ್ಬೋದು, UK ಆಗಿರ್ಬೋದು, USA ಮತ್ತು ಬೇರೆ ಬೇರೆ ಗಲ್ಫ್ ಕಂಟ್ರೀಸಿಂದನೂ ಅನೇಕ ಯೂನಿವರ್ಸಿಟೀಸ್ ಬಂದಿವೆ. ಅವರಿಗೆ ಒಂದು ವೈಡ್ ಸ್ಪೆಕ್ಟ್ರಮ್ ಆಪ್ಷನ್ಸನ್ನು ಕೊಡೋದಕ್ಕೆ ಈ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದೀವಿ. ಹಾಗಾಗಿ ಇದು ಒಂದು ಭಾಳ ಸಕ್ಸಸ್ಫುಲ್ ಆಗಿದೆ ಅಂತ ನನ್ನ ಭಾವನೆ ಇದೆ. ತಾವು ಕೂಡ ಇಲ್ಲಿ ಅನೇಕ ಪಾಲಕರಿಗೆ, ಮಕ್ಕಳಿಗೆ ಮತ್ತು ಯೂನಿವರ್ಸಿಟಿಗೂ ಕೂಡ ಕೇಳ್ಬೋದು. ಇಲ್ಲ, ನೆಕ್ಸ್ಟ್ ಅಂದರೆ ದಿಸ್ ದ ಫಸ್ಟ್ ಇನಿಷಿಯೇಟಿವ್. ಫಸ್ಟ್ ಟೈಮ್ ಇದು ನಾವು ಮಾಡಿದರೆ ಮಕ್ಕಳಲ್ಲಿ ಡಿಮಾಂಡ್ ಇದೆಯಾ, ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ ಅಂತಕ್ಕಂಥದ್ದು ನಾವು ಇದನ್ನು ಮೊದಲನೇ ಬಾರಿ ಮಾಡಿದ್ದೀವಿ. ಮತ್ತೇನೂ ಕೂಡ ಇನ್ನೊಂದು ಸಾರಿ ನಾವು ಮತ್ತೆ ಎಲ್ಲರ ಜೊತೆ ಬೇರೆ ಬೇರೆ ಯೂನಿವರ್ಸಿಟೀಸ್, ಇನ್ನೂ ಸಾಕಷ್ಟು ಯೂನಿವರ್ಸಿಟೀಸ್ ಇಲ್ಲಿ ಸ್ಕೋಪ್ ಇದೆ. ಹಾಗಾಗಿ ಅವ್ರ ಜೊತೆನೂ ಚರ್ಚೆ ಮಾಡಿದಾಗ ನೆಕ್ಸ್ಟ್ ಟೈಮ್ ಯಾವಾಗ ಮಾಡಬೇಕು ಅಂತಕ್ಕಂಥದ್ದು ಅಡ್ಮಿಷನ್ ಟೈಮಿಂಗ್ ಇರುತ್ತೆ, ಅದನ್ನು ನೋಡಿಕೊಂಡು ನಾವು ಅದನ್ನು ಆರ್ಗನೈಸ್ ಮಾಡ್ತೀವಿ. ಇವತ್ತು ನಮ್ಮ ಸರ್ಕಾರ ವಿಶೇಷವಾಗಿ ಯುವಕರಿಗೆ, ವಿದ್ಯಾರ್ಥಿನಿಯರಿಗೆ ನಾವು ಹೊರದೇಶದಲ್ಲಿ ಓದಲಿಕ್ಕೆ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ನಾವು ಹೊರದೇಶದಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡಿಸೋದಕ್ಕೂ ಕೂಡ ನಮ್ಮ ಒಂದು ಉದ್ದೇಶ ಇದೆ. ಹಾಗಾಗಿ ದಿಸ್ ಇಸ್ ಫಸ್ಟ್ ಇನಿಷಿಯೇಟಿವ್. ಇದಾದಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಾವು ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಸಾಕಷ್ಟು ಯೂನಿವರ್ಸಿಟೀಸು ಸ್ಕಾಲರ್ಶಿಪ್ ಆಫರ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ನಮ್ಮ ಸರ್ಕಾರದ ಅನೇಕ ಒಂದು ನಿಗಮಗಳಲ್ಲೂ ಕೂಡ, ಇದು ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ದೇವರಾಜ ಅರಸ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ನಮ್ಮ ಎಲ್ಲ ನಿಗಮಗಳಲ್ಲೂ ಕೂಡ ಅವರಿಗೆ ಸಾಲ ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಇನ್ಫಾರ್ಮೇಷನ್ ನಾವು ಕೊಟ್ಟಿದ್ದೀವಿ. ಬೇರೆ ವಿಚಾರ ಇಲ್ಲಿ ಮಾತಾಡಲ್ಲ ನಾನು, ಯಾಕಂದ್ರೆ ಇಲ್ಲ ಇಲ್ಲಿ ಕೇಳಿ, ದಿಸ್ ಈಸ್ ಅನ್ ಇನಿಷಿಯೇಟಿವ್ ಫಾರ್ ದ ಯಂಗ್ಸ್ಟರ್ಸ್ ಅಂಡ್ ಸ್ಟೂಡೆಂಟ್ಸ್. ಸೊ ಏನಾಗುತ್ತೆ, ನಾ ಬೇರೆ ವಿಷಯ ಮಾತಾಡಿದ್ಮೇಲೆ ಇದನ್ನ ಮರಿತೀರಿ ನೀವು, ಅದೇ ಪ್ರಚಾರ ಮಾಡ್ತೀರಿ. ಅದಕ್ಕೆ ನಾನು ಬೇರೆ ವಿಚಾರ ಮಾತಾಡಲ್ಲ, ನಾಳೆ ಮಾತಾಡ್ತೀನಿ, ಅಸೆಂಬ್ಲಿಯಲ್ಲಿ ಬರ್ತೀನಲ್ಲ. ಇಲ್ಲ ನೋಡಿ, ಇದೆಲ್ಲ ಅವ್ರು ನೋಡಿ, ಅವರು ದಿಸ್ ಇಸ್ ಎ ಫ್ರೀ ಕಂಟ್ರಿ, ಅವ್ರು ಮಾಡ್ಬೋದು. ಬಟ್ ಸರ್ಕಾರಕ್ಕೆ ಯಾವುದೇ ದುರುದ್ದೇಶ ಇಲ್ಲ. ದೂರ ಬಂದಿದೆ, ಕಾನೂನು, ಲಾ ಇಸ್ ಟೇಕಿಂಗ್ ಕೋರ್ಸ್, ಬಟ್ ಗವರ್ಮೆಂಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಒಪಿನಿಯನ್. ಬಟ್ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನ್ನ ಒಂದು ಅನಿಸಿಕೆ ಇಷ್ಟೇ, ಏನಂದ್ರೆ ಒಂದು ಕಂಪ್ಲೇಂಟ್ ಬಂದಾಗ ಅದು ಕಾನೂನು ರೀತಿಯಾಗಿ ಅದಕ್ಕೆ ನಾವು ವಿಲೇವಾರಿ ಮಾಡೋದಾಗ್ಲಿ, ಅದಕ್ಕೆ ಒಂದು ಕೋರ್ಸ್ ತಗೊಳ್ಳೋದಾಗ್ಲಿ, ದಟ್ ಈಸ್ ದ ನಾರ್ಮಲ್ ಪ್ರೊಸೆಸ್ ಆಫ್ ಜಸ್ಟಿಸ್. ಸೊ ಅದ್ರ ಬಗ್ಗೆ ನೋಡಿ, ಒಂದು ನಾನು ಹೇಳ, SIT ಇಸ್ ಅನ್ ಇಂಡಿಪೆಂಡೆಂಟ್ಲಿ ಅವರಿಗೆ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದೆ. ಆಸ್ ಎ ಮಿನಿಸ್ಟರ್, ಇಫ್ ಐ ಕಮೆಂಟ್ ಆನ್ ಇಟ್, ಇಟ್ ಬಿ ಆಸ್ ಇಫ್ ಗಿವಿಂಗ್ ಎ ಡೈರೆಕ್ಷನ್ ಟು ದಿಸ್ ಥಿಂಗ್. ಸೊ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್ because they are independent to take action and investigate freely, so that there should be no influence on that. As a minister and the part of the government, I don't want to comment on it.